ಇದನ್ನ ತಗೊಂಡು ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ಬೋದಾ? ಮೇಡಮ್, ನೀವೇನು ತಿಳ್ಕೊಂಡಿಲ್ಲ ಅಂದ್ರೆ ಒಂದು ಮಾತು ಕೇಳ್ಬೋದಾ? ಕೇಳಿ ಸರ್. ಮೇಡಮ್, ನೋಡೋಕ್ಕೆ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋ ಥರ ಕಾಣ್ತಾ ಇದ್ದೀರಾ. ದುಡ್ಡು ಕಾಸು ಏನು ತೊಂದರೆ ಇಲ್ಲದೆ ಬೆಳೆದಿದ್ದೀರಾ ಅಂತ ಅನಿಸ್ತಿದೆ. ಹೀಗಿರುವಾಗ ಈ ಉಂಗುರ ಚೈನು ಮಾರಕ್ಕೆ ಬಂದಿರೋ ಕಾರಣ ಏನೋ ತಿಳ್ಕೊಬೋದಾ? ಸರ್, ಒಬ್ಬ ವ್ಯಕ್ತಿ ತನ್ನ ಮೈ ಮೇಲೆ ಹಾಕೊಂಡಿರೋ ಚಿನ್ನನ ಮಾರಕ್ ಬಂದಿದ್ದಾನೆ ಅಂದ್ರೆ ಕಷ್ಟ ಇರುತ್ತೆ ಅಂತಾನೆ ಅಲ್ಲ, ಇಷ್ಟಪಟ್ಟು ಬಂದಿರ್ಬೋದಲ್ವಾ? ಅರ್ಥ ಆಗ್ಲಿಲ್ಲ ಮೇಡಮ್. ಸರ್, ಒಂದ್ ಹೆಣ್ಣು ತುಂಬಾ ಆಸೆ ಪಡೋದು ಎರಡೇ ವಿಷಯಕ್ಕೆ. ಯಾವ್ದು ಹೇಳಿ? ಒಂದು ಚಿನ್ನ, ಇನ್ನೊಂದು ಚಿನ್ನದಂತ ಮನೆಯವರು. ಆ ಚಿನ್ನದಂತ ಮನೆಯವ್ರಿಗೋಸ್ಕರ ತಾನು ಹಾಕೊಂಡಿರೋ ಚಿನ್ನನ ಮಾರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ ಸರ್? ಕಷ್ಟ ಇದೆ ಅಂತ ಮಾರೋದಕ್ಕೂ ಕಷ್ಟ ಆಗ್ಬಾರ್ದು ಅಂತ ಮಾರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ನಾನು ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದಾನೇ ಬಂದಿರ್ಬೋದು, ನಮ್ಮ ಮನೆಯವರು ತುಂಬಾ ಶ್ರೀಮಂತರೇ ಆಗಿರ್ಬೋದು, ಆದ್ರೆ ಗುಣದಲ್ಲಿ ಶ್ರೀಮಂತ ನನ್ನ ಗಂಡ. ಆ ನನ್ನ ಗಂಡನಿಗೋಸ್ಕರ ನಾನು ಸಂಪಾದಿಸಿರೋ ಚಿನ್ನನ ಮಾರಿ ದುಡ್ಡು ತಗೊಂಡೋಗಕ್ಕೆ ಬಂದಿದ್ದೀನಿ. ಇದರಲ್ಲಿ ನನಗೆ ಯಾವ ನೋವು ಇಲ್ಲ ಸರ್. ಬದಲಾಗಿ ನಾನು ನನ್ನ ಗಂಡನಿಗೋಸ್ಕರ ಏನೋ ಮಾಡ್ತೀನಲ್ಲ ಅನ್ನೋ ಹೆಮ್ಮೆ ಇದೆ. ಸಾರಿ, ಒಬ್ಬನ ನೋಡಿ ಜಡ್ಜ್ ಮಾಡಬಾರ್ದು ಅಂತಾರೆ. ನಾನಿವತ್ತು ನಿಮ್ಮನ್ನು ನೋಡಿ ಜಡ್ಜ್ ಮಾಡಿ ತಪ್ಪು ಮಾಡ್ಬೋದು. ಆದರೆ ಒಂದು ವಿಷಯ ಹೇಳ್ತೀನಿ ಮೇಡಮ್, ಜಗತ್ತಲ್ಲಿ ಮದುವೆ ಆಗಿ ಗಂಡನಿಗೆ ಕಷ್ಟ ಅಂತ ಬಂದಾಗ ಆ ಕಷ್ಟನ ನಾನು ಅನುಭವಿಸ್ಬೇಕಲ್ಲ ಅಂತ ಅರ್ಧ ದಾರಿಯಲ್ಲೇ ಬಿಟ್ಟೋಗೋ ಹೆಂಡ್ತಿದಿರಿದ್ದಾರೆ. ಹೋಗೋ ದಾರಿಯಲ್ಲಿ ನನಗೇನು ಸಿಗಲ್ಲ ಅಂತ ಗಂಡನ ಆಸ್ತಿಯಲ್ಲಿ ಅರ್ಧ ಒತ್ಕೊಂಡು ಹೋಗೋರು ಇದ್ದಾರೆ. ಅಂಥವ್ರ ಮಧ್ಯೆ ನಿಮ್ಮಂಥವ್ರು ನಮ್ಮಂಥವ್ರಿಂದ ಗೌರವನ ಗೊತ್ತಿಲ್ಲದೆ ಪಡ್ಕೊಂಡ್ಬಿಡ್ತೀರಾ. ಗ್ರೇಟ್ ಮೇಡಮ್ ನೀವು. ಥ್ಯಾಂಕ್ ಯು ಸರ್. ಬಟ್ ಒಂದು ಮಾತು, ಹೆಣ್ಮಕ್ಳೆಲ್ಲ ಹಾಗೆ ಸರ್. ಆದರೆ ಜಗತ್ತಲ್ಲಿರೋ ಅಷ್ಟು ಹೆಣ್ಮಕ್ಳು ಲೆಕ್ಕ ತಗೊಂಡ್ರೆ ಇಂಥವ್ರು ತುಂಬ ಕಮ್ಮಿ. ಇವತ್ತು ಎಷ್ಟೋ ಜನ ಗಂಡಸರು ನೆಮ್ಮದಿಯಾಗಿದ್ದಾರೆ ಅಂದರೆ ಕಷ್ಟ ಸುಖ ಸಮಾನವಾಗಿ ಹಂಚ್ಕೊಳ್ಳೋ ಹೆಂಡ್ತಿರೇ ಕಾರಣ. ಆದ್ರೆ ನಾನು ಒಬ್ಳಷ್ಟೇ. ನಿಜ ಮೇಡಮ್, ಚೆಕ್ ಮಾಡ್ಕೊಂಡ್ಬರ್ತೀನಿ. ಸರಿ ಸರ್. ಅಪ್ಪ ದೇವ್ರೆ, ನನ್ನ ಗಂಡಂಗೆ ಸ್ವಲ್ಪ ಹೆಲ್ಪ್ ಆಗೋ ಥರನಾದ್ರೂ ಹಣ ಸಿಗ್ಲಿ. ಅಕ್ಕ, ಅಲ್ಲಿ ನೋಡ್ರೆ ನಮ್ ಗುಂಡಕ್ಕ ಫುಲ್ ಬೇಜಾರಲ್ಲಿದ್ದಾಳೆ. ಯಾಕೆ ಗುಂಡು? ಮದ್ವೆ ಹೆಣ್ಣಂದ್ರೆ ಹೇಗಿರ್ಬೇಕು? ನೀನ್ ಒಳ್ಳೆ ಡಲ್ಲ ಕೂತಿದ್ಯಲ್ಲ. ಯಾವ ಗಂಡನ್ ನೋಡ್ತೀನಿ ಅಂತ ಕಾಯ್ತಾ ಇದ್ದಾಳೆ ಅಲ್ವಾ ಗುರುವೆ? ನಿದಿರೆ ಬರದಿರೆ ಏನಂತೀಲೋ. ಏಯ್ ಸುಮ್ನಿರ್ರೆ ಮಂಜಿ, ನನ್ ಬೇಜಾರ್ ಮಾಡ್ಕೊಂಡಿರೋದಕ್ಕೆ ನೀನೇ ಕಾರಣ. ಏಯ್, ನಾನೇನಮ್ಮಿ ಮಾಡ್ದೆ? ನೀನೇ ತಾನೇ ಕೇಳಿದ್ದು ನಿನ್ ಮದ್ವೆ ಆಗೋ ಗಂಡು ಇನ್ನೂ ನಿಂಗ್ ಒಂದ್ ಫೋನು ಮಾಡ್ಲಿಲ್ವಾ ಅಂತ. ನನ್ ಮನ್ಸಲ್ಲಿ ಅದೇ ಕೊರಿತಾ ಇದೆ. ಕಂಕಣನೂ ಕಟ್ಟಾಯ್ತು, ಅರ್ಶನದ್ ನೀರ್ ಹಾಕಾಯ್ತು, ಇವತ್ ಮೆಹಂದಿ ಶಾಸ್ತ್ರ ಬೇರೆ. ಇಷ್ಟು ದಿನಕ್ಕೆ ಅವ್ರಿಗೆ ಒಂದ್ಸತಿನೂ ನನ್ ಜೊತೆ ಮಾತಾಡ್ಬೇಕು ಅಂತ ಅನ್ಸ್ಲೇ ಇಲ್ವಾ ಅಕ್ಕ? ಅವ್ರಿಗೆ ನನ್ ಮೇಲೆ ಪ್ರೀತಿ ಇಲ್ವೇನೆ? ಇಲ್ಲ ಗುಂಡು, ಬ್ಯುಸಿ ಇರ್ತಾರೆ. ಈಗ ಮದ್ವೆ ಕೆಲ್ಸದಲ್ಲಿ ನೀನು ಬ್ಯುಸಿ ಆಗಿಲ್ವಾ? ಹಾಗೆ ಅವ್ರಿಗೂ ಕೆಲ್ಸ ಇರುತ್ತೆ. ಅಕ್ಕ, ಟೆನ್ಷನ್ ಯಾಕೆ? ಇವಾಗ ಅವ್ರಿಗೆ ನಿನ್ ಮೇಲೆ ಲವ್ ಇದ್ಯಾ ಇಲ್ವಾ ಅಂತ ಗೊತ್ತಾಗ್ಬೇಕು ತಾನೆ. ನಾನ್ ಕಂಡಿಡಿತೀನಿ ಇರು. ಫ್ಲೇಮ್ಸ್. ಎಫ್ ಅಂದ್ರೆ ಫ್ರೆಂಡ್ಶಿಪ್, ಎಲ್ ಅಂದ್ರೆ ಲವರ್ಸ್, ಎ ಅಂದ್ರೆ ಅಟ್ರಾಕ್ಷನ್, ಎಂ ಅಂದ್ರೆ ಮ್ಯಾರೇಜ್, ಇ ಅಂದ್ರೆ ಎನಿಮೀಸ್, ಎಸ್ ಅಂದ್ರೆ ಸಿಸ್ಟರ್. ಇವಾಗ ನಿಮ್ಮಿಬ್ರ ಹೆಸರನ್ನು ನಾನು ಇಲ್ಲಿ ಬರೀತೀನಿ. ಇದ್ರಲ್ಲಿ ಕಾಮನ್ ಆಗಿರೋ ಲೆಟರ್ಸ್ ನ ಸ್ಕ್ರಾಚ್ ಮಾಡ್ತೀನಿ. ಎ, ಎಸ್, ಹೆಚ್, ಆರ್. ಇವಾಗ ಉಳಿದಿರೋ ಲೆಟರ್ಸ್ ನ ಕೌಂಟ್ ಮಾಡ್ತೀನಿ. 1 2 3 4 5 6 7 7 ಲೆಟರ್ಸ್ ಇದೆ. ಇವಾಗ 1 2 3 4 5 6 7 ಫ್ರೆಂಡ್ಶಿಪ್ ಹೋಯ್ತು. 1 2 3 4 5 6 7 ಅಟ್ರಾಕ್ಷನ್ ಹೋಯ್ತು. 1 2 3 4 5 6 7 ಸಿಸ್ಟರ್ ಹೋಯ್ತು. 1 2 3 4 5 6 7 ಲವರ್ಸ್ ಹೋಯ್ತು.
ಉಳ್ದಿರೋದು ಮ್ಯಾರೇಜ್ ಮತ್ತೆ ಎನಿಮಿ. 1 2 3 4 5 6 7 ಮ್ಯಾರೇಜ್ ಹೋಯ್ತು. ಖಾಲಿ ಕೈನಾಗ್ ಬಂದ್ರೆ ಏನು ಭಯನೇ ಹಾಕಿಲ್ಲ. ಆದ್ರೆ ಈ 10 ಲಕ್ಷ ಕೈನಾಗಿದ್ರೆ ದಿನ ಓಡಾಡೋ ದಾರಿಲೂ ಭಯ ಆಯ್ತದಲ್ಲ ಮಕ್ಕಳವ. ಈಗ ಇದನ್ನ ಪಾರು ಗೊತ್ತಾಗ್ದಂಗೆ ಎಲ್ಲಿಡುಮ್ಮ? ಅಬ್ಬಾ, ಮದುವೆಗೆ ಏನೇನು ತಯಾರಿ ಆಗ್ಬೇಕಿರ್ತೋ ಎಲ್ಲ ತಯಾರಿನೂ ಆಗೈತೆ. ಮದುವೆ ಅಂತ ಸಂದಾಕಾಗ್ಬಿಟ್ರೆ ತಿಂಗಳ ಹೆಂಗಾರ ಮಾಡಿ ಎಲ್ಲ ಸಾಲನ್ನು ತೀರಿಸ್ಬಿಡ್ಬೇಕು. ಯಾರೋ ಯಾರೋ ಕಣ್ ಹಿಡಿ ನೋಡೋಣ. ನನ್ನ ಈಟೊಂದು ಹತ್ರದಿಂದ ಯಾರು ಹಿಡ್ಕತಾರೆ? ನಂಗೆ ಗೊತ್ತಾಯ್ತು, ಮಾಸ್ತಿಕೊಪ್ಲು ಮಹಾಲಕ್ಷ್ಮಿ ಅಲ್ಲ ಅಲ್ವಾ? ಓ ನಮ್ ಬಕ್ಕಂಬುದ್ದಿ ಭೈರವಿ ಅಲ್ಲ. ಹಂಗಾರೆ ಓ ನಮ್ ತೊರೆಕಾಡಿನಲ್ಲಿ ತನುಜ ಅಲ್ಲ. ನಮ್ ತನೂನು ಅಲ್ವಾ? ಹಂಗಾರೆ ಇನ್ಯಾರು?